ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಯಾರೆಲ್ಲ ವಿದ್ಯಾರ್ಥಿಗಳು ಬಿಕಾಮ್ ಥರ್ಡ್ ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಸೊ ಕಾರ್ಪೊರೇಟ್ ಅಕೌಂಟಿಂಗ್ ಒಂದು ಸಬ್ಜೆಕ್ಟ್ ಇದೆ. ಈ ಒಂದು ಸಬ್ಜೆಕ್ಟಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತೇಳಿ ಒಂದು ಯೂನಿಟ್ ಇದೆ ನೋಡ್ರಿ. ಆ ಯೂನಿಟ್ದಿಂದ ಈಗಾಗಲೇ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಇದನ್ನು ಎಕ್ಸಾಮ್ದಲ್ಲಿ ನೀವು ನೋಡ್ಬೋದು. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2015ನಲ್ಲಿ ಇದೇ ಪ್ರಾಬ್ಲಮ್ ಕೇಳಿದ್ದಾರೆ, 2012ನಲ್ಲಿ ಇದೇ ಪ್ರಾಬ್ಲಮ್ ಕೇಳಿದ್ದಾರೆ, 2017ನಲ್ಲಿ ಕೂಡ ಇದೇ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ. ಓಕೆ, ಸೊ ಇದು ಪ್ರಾಬ್ಲಮ್ ರೀ, ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ. ಓಕೆ, ನಾ ಸಿಂಪಲ್ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ಇನ್ನೊಂದು, ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟ್ ನೀವು ನೋಡಿರಿ. ಪ್ಲೇಲಿಸ್ಟಲ್ಲಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಇದೆ. ಸೊ ಆ ಪ್ಲೇಲಿಸ್ಟಲ್ಲಿ ಎಲ್ಲ ಕಾರ್ಪೊರೇಟ್ ಅಕೌಂಟಿಂಗ್ ಈ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಎಲ್ಲ ಕ್ಲಾಸ್ಗಳು ಕೂಡ ನಿಮ್ಗೆ ಅಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಈಗ ಒನ್ ಬೈ ಒನ್ ನೋಡ್ಕೋತ ಹೋಗ್ರಿ. ಸೊ ಇದು ಮೇ ಬಿ ಎಕ್ಸಾಮ್ದಲ್ಲಿ ನಿಮಗೂ ಈ ಥರ ಮೇ ಬಿ 10 ಮಾರ್ಕ್ಸ್ಗಾರನು ಕೇಳ್ಬೋದು ಅಥವಾ 15 ಮಾರ್ಕ್ಸ್ಗಾರನು ಕೇಳ್ಬೋದು. ಬಟ್ ಇದನ್ನೇ ಆಲ್ರೆಡಿ 2015ನಲ್ಲಿ ಕೇಳಿದರೆ, 12ರಲ್ಲಿ ಕೇಳಿದರೆ, 2017ನಲ್ಲಿ ಕೇಳಿದರೆ. ಮೇ ಬಿ ಕೇಳ್ಬೋದು ಅಥವಾ ಕೇಳಿದನೇ ಇರ್ಬೋದು, ಬಟ್ ಸ್ಟಡಿ ಮಾಡಬೇಕು ನಾವು. ಓಕೆ, ಸೊ ಇಲ್ಲಿ ಕಂಬೈಂಡ್ ಆಗಿ ಪ್ರಾಬ್ಲಮ್ ಇದೆ ನೋಡ್ರಿ. ಇದೇ ಬೇಸ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇದ್ದರೆ ಅವನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈ ಒಂದು ಪ್ರಾಬ್ಲಮ ರೆಫರೆನ್ಸ್ ಇಟ್ಕೊಂಡ ಬೇರೆ ಪ್ರಾಬ್ಲಮ್ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಫಸ್ಟ್ ನೋಡ್ರಿ, ನೆಟ್ ಅಸೆಟ್ಸ್ ಮೆಥಡ್ ಮತ್ತು ಇಲ್ಡ್ ಮೆಥಡ್ ಈ ಪ್ರಾಬ್ಲಮ್ ಬೇಸ್ ಹಿಡಿಯೋದ. ಸೊ ನಿಮ್ಗೆ ಏನಂತ ಕೇಳಿದ್ದಾರೆ ಇಲ್ಲಿ ಹೇಳ್ತಾರೆ, ಪೇರ್ ವ್ಯಾಲ್ಯೂ ಮೆಥಡ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ಪೇರ್ ವ್ಯಾಲ್ಯೂ ಯು ಹ್ಯಾವ್ ಟು ಫೈಂಡ್ ಔಟ್ ಪೇರ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಸೊ ಪೇರ್ ವ್ಯಾಲ್ಯೂ ಆಗಬೇಕಾದ್ರೆ ನೆಟ್ ಅಸೆಟ್ಸ್ ವ್ಯಾಲ್ಯೂ ಬೇಕ್ರಿ, ನೆಕ್ಸ್ಟ್ ಒನ್ ಇಲ್ಡ್ ವ್ಯಾಲ್ಯೂ ಬೇಕ್ರಿ. ಸೊ ಎರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ಪೇರ್ ವ್ಯಾಲ್ಯೂ ಸಿಕ್ಕಿಬಿಡುತ್ತೆ. ಓಕೆ, ಪೇರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಪ್ರಾಬ್ಲಮನ್ನು ನೋಡೋಣ. ಸ್ವಲ್ಪ ಇದು ಕ್ಲಾಸ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಗ್ಬೋದು, ಲೆಂದಿ ಆಗ್ಬೋದು, ಬಟ್ ಏನು ಮಾಡಿರಿ, ಎಲ್ಲಿಯೂ ಪ್ರಾಬ್ಲಮ ಸ್ಕಿಪ್ ಮಾಡದೆ ನೋಡಿರಿ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ, ಇಂಟ್ರೆಸ್ಟಿಂಗ್ ಪ್ರಾಬ್ಲಮ. ಇದನ್ನು ರೆಫರೆನ್ಸ್ ಇಟ್ಕೊಂಡ ಬೇರೆ ಪ್ರಾಬ್ಲಮ್ ಕೂಡ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ನೋಡೋಣ ಪ್ರಾಬ್ಲಮ್ ಯಾವ ಥರ ಇದೆ ಅಂತೇಳಿ. ಫಸ್ಟ್ ಹೇಳಿದಾರೆ ನೋಡ್ರಿ, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಅಶ್ವಿನಿ ಲಿಮಿಟೆಡ್ ಆಸ್ ಆನ್ 31/3/2018 ಈಸ್ ಆಸ್ ಅಂಡರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಒಂದು ವರ್ಟಿಕಲ್ ಟೈಪ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ಸ್, ನೋಟ್ ನಂಬರ್, ಅಮೌಂಟ್, ಟೋಟಲ್ ಅಂತೇಳಿ ಈ ಥರ ಕಾಲಮ್ ಕೊಟ್ಟಿದ್ದಾರೆ. ಪ್ರಾಬ್ಲಮನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಫಸ್ಟ್ ನೋಡ್ರಿ, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ನಿಮ್ಗೆ ಗೊತ್ತಿದೆ. ಬ್ಯಾಲೆನ್ಸ್ ಶೀಟ್, ಶೇರ್ ಹೋಲ್ಡರ್ಸ್ ಫಂಡ್ ಕೊಟ್ಟಿದ್ದಾರೆ. ಅದರಲ್ಲಿ ಶೇರ್ ಕ್ಯಾಪಿಟಲ್, ನೋಟ್ ನಂಬರ್ 1 ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 4 lakh ಕೊಟ್ಟಿದ್ದಾರೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ನೋಟ್ ನಂಬರ್ 2 ಅಮೌಂಟ್ 1,24,000 ಆ್ಯಡ್ ಮಾಡಿ ಏನು ಮಾಡಿದ್ದಾರೆ, 5,24,000 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೆಕೆಂಡ್ ನೋಡ್ರಿ, ಕರೆಂಟ್ ಲಯಬಿಲಿಟೀಸ್ ಅದರೊಳಗೆ ಟ್ರೇಡ್ ಪೇಬಲ್ ನೋಟ್ ನಂಬರ್ 3 3,76,000. ಸೊ ಇದನ್ನೇ ಅಮೌಂಟ್ ಟೋಟಲ್ ಕಾಲಮ್ದಾಗ ಇಟ್ಬಿಟ್ಟಿದ್ದಾರೆ 3,76,000. ಸೊ ಟೋಟಲ್ ನೋಡ್ರಿ, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಟೋಟಲ್ ಎಷ್ಟಿದೆ, 9 lakh rupees ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅಸೆಟ್ಸ್ಗಳು ನೋಡ್ಕೋತವ್ರಿ. ಅಸೆಟ್ಸ್ದಾಗ ನಾನ್ ಕರೆಂಟ್ ಅಸೆಟ್ಸ್ ಇದೆ ರೀ. ನೆಕ್ಸ್ಟ್ ಬಿಲೋ ಲೈನ್ ಏನು ಕೊಟ್ಟಿದ್ದಾರೆ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ನೋಟ್ ನಂಬರ್ 4 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ, 4,50,000. ನೆಕ್ಸ್ಟ್ ಒನ್ ಇನ್ಟ್ಯಾಂಜಿಬಲ್ ಅಸೆಟ್ಸ್ ನೋಟ್ ನಂಬರ್ 5 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ, 70,000. ಟೋಟಲ್ ಆಗಿ 5,20,000. ನೆಕ್ಸ್ಟ್ ಒನ್ ನೋಡ್ರಿ, ಕರೆಂಟ್ ಅಸೆಟ್ಸ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಇನ್ವೆಂಟ್ರೀಸ್ ನಥಿಂಗ್ ಬಟ್ ಸ್ಟಾಕ್ ರೀ. ಸೊ ನೋಟ್ ನಂಬರ್ 6 ಅಮೌಂಟ್ ರೀ 1 lakh. ನೆಕ್ಸ್ಟ್ ಒನ್ ಟ್ರೇಡ್ ರಿಸೀವೇಬಲ್ ಡೆಟರ್ಸ್ ಅಂತ ಕೊಟ್ಟಿದ್ದಾರೆ, ನೋಟ್ ನಂಬರ್ 7 1,60,000. ನೋಟ್ ನಂಬರ್ 6 1 lakh, ನೋಟ್ ನಂಬರ್ 7 1,60,000. ನೆಕ್ಸ್ಟ್ ಒನ್ ಲಾಸ್ಟ್ ಇನ್ಫಾರ್ಮೇಷನ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಬ್ರೆಕೆಟಲ್ಲಿ ಬ್ಯಾಂಕ್ ಅಂತ ಹೇಳಿದ್ದಾರೆ. ನೋಟ್ ನಂಬರ್ 8 1,20,000. ಟೋಟಲ್ ಮಾಡಿ 3,80,000 ಮಾಡಿದ್ದಾರೆ. ಓಕೆ, ಸೊ 5,20,000 ಪ್ಲಸ್ 3,80,000 ಟೋಟಲ್ ಮಾಡಿ 9 lakh rupees ಅಸೆಟ್ಸ್ ಟೋಟಲ್ ಇದೆ. ಲ್ಯಾಬಿಲಿಟೀಸ್ ಆಲ್ಸೋ 9 lakh rupees ಆ್ಯಂಡ್ ಅಸೆಟ್ಸ್ ಆಲ್ಸೋ 9 lakh rupees. ಸೊ ಈ ಥರ ಪ್ರಾಬ್ಲಮನ್ನು ಕೊಟ್ಟುಬಿಟ್ಟಿದ್ದಾರೆ. ಇದು ಒಂದು ಬ್ಯಾಲೆನ್ಸ್ ಶೀಟ್ ಫಾರ್ಮೇಟ್ ಆಯ್ತು ರೀ. ಸೊ ನೆಕ್ಸ್ಟ್
ಇನ್ನು ನೋಟ್ಸ್ ಟು ಅಕೌಂಟ್ಸ್ ಅಂತೇಳಿ ಕೊಟ್ಟಿದ್ದಾರೆ ನೋಡ್ರಿ. ಇದು ವೆರಿ ಇಂಪಾರ್ಟೆಂಟ್, ಪ್ರಾಬ್ಲಮ್ದಲ್ಲಿ ಇದೇ ಇಂಪಾರ್ಟೆಂಟ್ ನೋಡ್ರಿ. ನೋಟ್ಸ್ ಟು ಅಕೌಂಟ್ಸ್. ಓಕೆ, ಸೊ ನೋಟ್ ನಂಬರ್ 1 ಕೊಟ್ಟಿದ್ದಾರೆ ನೋಡ್ರಿ, ಶೇರ್ ಕ್ಯಾಪಿಟಲ್. ಸೊ ಇಲ್ಲಿ ಇನ್ಫಾರ್ಮೇಷನ್ ಹೇಳ್ತಾರಲ್ಲ, ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇವ. 4000 ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಡ್ ಅಂತ ಹೇಳ್ತಾರೆ. ಅಂದ್ರೆ ಪೂರ್ತಿಯಾಗಿ ಪೇಡ್ ಮಾಡಿದ್ದಾರೆ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 4 lakh rupees ಕೊಟ್ಟಿದ್ದಾರೆ. ಸೊ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಾಯಿತು? 4 lakh ಅಂತೇಳಿ ಟೋಟಲ್ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ನೋಟ್ ನಂಬರ್ 1ದಲ್ಲಿ ನೋಡ್ರಿ, ಇಲ್ಲೂ 4 lakh ಇದೆ, ಇಲ್ಲೂ 4 lakh ಇದೆ. ಸೇಮ್ ಇದೇ ಥರ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಡ್ರಿ, ನೋಟ್ ನಂಬರ್ 2 ಕೊಟ್ಟಿದ್ದಾರೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಜನರಲ್ ರಿಸರ್ವ್ 80,000 ರೀ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಸ್ ಪರ್ P&L ಅಕೌಂಟ್ ಅಂತ ಕೊಟ್ಟಿದ್ದಾರೆ 64,000. ಅದರಲ್ಲಿ ಲೆಸ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ 20,000 ಅಂತ ಕೊಟ್ಟಿದ್ದಾರೆ. ಸೊ ಫೈನಲಾಗಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 1,24,000. ಸೊ ನೀವು ನೋಟ್ ನಂಬರ್ದಾಗ ನೋಡ್ಬೋದು 1,24,000 ಕೊಟ್ಟಾರಲ್ರಿ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಟ್ ನಂಬರ್ 2 ಅಂತ ಮೆನ್ಷನ್ ಮಾಡಿ. ಸೊ ಈ ಥರ ಇಲ್ಲೇ ನೋಟ್ಸ್ ಇರ್ತಾವಲ್ಲ, ನೋಟ್ಸ್ ಟು ಅಕೌಂಟ್ಸಾಗ ಇಲ್ಲೆಲ್ಲ ಅವ ಮೆನ್ಷನ್ ಮಾಡಿರ್ತಾರೆ. ಓಕೆ, ನೀವು ಅಬ್ಸರ್ವ್ ಮಾಡ್ಕೋತಿರಬೇಕು, ನಿಮಗೂ ಕೂಡ ಅದು ಗೊತ್ತಿದೆ. ನೆಕ್ಸ್ಟ್ ನೋಡ್ರಿ, ನೋಟ್ ನಂಬರ್ 3 ಟ್ರೇಡ್ ಪೇಬಲ್ಸ. ಅದರಲ್ಲಿ ಸನ್ರಿ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಎಷ್ಟು? 3,76,000 ಟೋಟಲ್ ಇಲ್ಲಿ ಕೊಟ್ಟಿದ್ದಾರಲ್ರಿ. ಕರೆಂಟ್ ಲಯಬಿಲಿಟಿ ನೋಟ್ ನಂಬರ್ 3 ಅದು ಕೊಟ್ಟಿದ್ದಾರೆ ನೋಡ್ರಿ, 3,76,000. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ನೋಟ್ ನಂಬರ್ 4 ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಪ್ಲಾಂಟ್ ಆ್ಯಂಡ್ ಮಷಿನರಿ 2,50,000. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2 lakh rupees. ನೆಕ್ಸ್ಟ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಟೋಟಲ್ ಮಾಡಿದ್ದಾರೆ ಎಷ್ಟು ರೀ? 4,50,000. ಸೊ ಓಕೆ, ನೋಟ್ ನಂಬರ್ ಎಷ್ಟು ನೋಡ್ರಿ ಅದ? ನೋಟ್ ನಂಬರ್ 4. ಓಕೆ, ನೋಟ್ ನಂಬರ್ 4 4,50,000 ಐತಿಲ್ಲ. ಸೊ ಇನ್ಫಾರ್ಮೇಷನ್ ಹೇಳಿರ್ತಾರೆ ಈ ಥರ. ನೋಟ್ ನಂಬರ್ 5 ಇಂಟ್ಯಾಂಜಿಬಲ್ ಅಸೆಟ್ಸ್ ಗುಡ್ ವಿಲ್ ನೋಡ್ರಿ 70,000. ಟೋಟಲ್ ಇಂಟ್ಯಾಂಜಿಬಲ್ ಅಸೆಟ್ಸ್ 70,000 ಅಂತ ಕೊಟ್ಟುಬಿಟ್ರೆ. ನೋಟ್ ನಂಬರ್ 5ದಾಗ ನೀವು ನೋಡ್ಬೋದ್ರಿ ಈಸಿಲಿ. ನೋಟ್ ನಂಬರ್ 5ದಾಗ 70,000 ಕೊಟ್ಟಾರಲ್ರಿ. ಸೊ ಈ ಥರ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ನೋಟ್ ನಂಬರ್ 6 ನೋಡ್ರಿ, ಇನ್ವೆಂಟ್ರೀಸ್ ಸ್ಟಾಕ್ ಕೊಟ್ಟಿದ್ದಾರೆ. ಟೋಟಲ್ 1 lakh. ಸ್ಟಾಕ್ ಎಷ್ಟಿದ್ದಾರೆ? 1 lakh. ನೋಟ್ ನಂಬರ್ 6 ನೋಡ್ಬೋದು ನೀವು, 1 lakh rupees. ಸೇಮ್ ನೋಟ್ ನಂಬರ್ದಾಗ ಏನು ಕೊಟ್ಟಿರ್ತಾರಲ್ಲ, ಸೊ ಅದೇ ಇನ್ಫಾರ್ಮೇಷನ್ ಫಾರ್ಮೆಟ್ದಾಗೂ ಇರುತ್ತೆ. ಫಾರ್ಮೆಟ್ದಾಗ ಇನ್ಫಾರ್ಮೇಷನ್ ಆ್ಯಸ್ ವೆಲ್ ಆಸ್ ನೋಟ್ ನಂಬರ್ದಾಗೂ ಇರುತ್ತೆ. ಓಕೆ, ನೆಕ್ಸ್ಟ್ ನೋಟ್ ನಂಬರ್ 7ದಾಗ ಟ್ರೇಡ್ ರಿಸೀವೇಬಲ್ ರೀ, ಸನ್ರಿ ಡೆಟರ್ಸ್ 1,60,000. ಟ್ರೇಡ್ ರಿಸೀವೇಬಲ್ ಟೋಟಲ್ ರೀ 1,60,000. ನೋಡ್ರಿ, ನೋಟ್ ನಂಬರ್ 7 1,60,000 ಐತಿಲ್ಲ. ಸೇಮ್ ಈ ಥರ ಕೊಟ್ಬಿಟ್ಟಿರ್ತಾರೆ. ನೆಕ್ಸ್ಟ್ ನೋಡ್ರಿ, ನೋಟ್ ನಂಬರ್ 8 ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್. ಸೊ ಇದರಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ 1,20,000. ಟೋಟಲ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ 1,20,000. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ನೋಟ್ ನಂಬರ್ 8 1,20,000. ಸೊ ಈ ಥರ ನೋಟ್ಸ್ ಟು ಅಕೌಂಟ್ಸ್ ಕೊಟ್ಟುಬಿಟ್ಟಿದ್ದಾರೆ. ಓಕೆ, ಸೊ ಇದಾದ ನಂತರ ಏನು ಇಂಪಾರ್ಟೆಂಟ್ ನೋಡ್ರಿ. ಸೊ ಏನು ಇಂಪಾರ್ಟೆಂಟ್ ಅಂದ್ರೆ ದ ಎಕ್ಸ್ಪರ್ಟ್ ವ್ಯಾಲ್ಯೂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಇದಕ್ಕೆ ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತೇಳಿ ಕೊಟ್ಟಿರ್ತಾರೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 lakh rupees. ಓಕೆ, ಗುಡ್ ವಿಲ್ ಆಟ್ 3,50,000 ಆ್ಯಂಡ್ ಮಿಷನರಿ ಆಟ್ 2,20,000. ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಮಾಡಿದಾರೆ ಅಂತ ಹೇಳ್ತಾರೆ ಅವನ್ನ. ನೆಕ್ಸ್ಟ್ ನೋಡ್ರಿ, ಪ್ರಾಫಿಟ್ ಆಫ್ ದ ಕಂಪ್ನಿ ವೇರ್ 2015-16 1,60,000. 2016-17 1,40,000. ನೆಕ್ಸ್ಟ್ 2017-18 1,80,000. ಈ ಥರ ಪ್ರಾಫಿಟ್ ಕೂಡ ಕೊಟ್ಟುಬಿಟ್ಟಿದ್ದಾರೆ. ಓಕೆ, ದ ಕಂಪ್ನಿ ಫಾಲೋಸ್ ದ ಪ್ರಾಕ್ಟೀಸ್ ಆಫ್ ಟ್ರಾನ್ಸ್ಫರಿಂಗ್. ಓಕೆ, ಇದು ಇಂಪಾರ್ಟೆಂಟ್ ನೋಡ್ರಿ. ಟ್ರಾನ್ಸ್ಫರಿಂಗ್ 20% ಆಫ್ ಪ್ರಾಫಿಟ್ ಟು ಜನರಲ್ ರಿಸರ್ವ್. 20% ಪ್ರಾಫಿಟ್ ಜನರಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸಿಮಿಲರ್ ಟೈಪ್ ಆಫ್ ಕಾಮನ್ ಕಂಪ್ನೀಸ್ ಅರ್ನ್ ಆಟ್ 10% ಆಫ್ ದೇರ್ ಶೇರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಟ್ ಈಸ್ ಅ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇದೆ. ಇದಕ್ಕೆ NRR ಕೂಡ ಅಂತಾರೆ. ಓಕೆ, ಸೊ ಪ್ರಾಬ್ಲಮ್ದಾಗ ಏನು ಕೇಳಿದ್ದಾರೆ? ಅಸರ್ಟೈನ್ ದ ವ್ಯಾಲ್ಯೂ ಆಫ್ ಶೇರ್ ಆಫ್ ದ ಕಂಪ್ನಿ ಅಂಡರ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್, yield ಮೆಥಡ್, ಫೇರ್ ವ್ಯಾಲ್ಯೂ ಮೆಥಡ್, ಇಗ್ನೋರ್ ಇನ್ಕಮ್ ಟ್ಯಾಕ್ಸ್. ಇಟ್ ಈಸ್ ಅ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆ, ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ನಥಿಂಗ್ ಬಟ್ ನೆಟ್ ಅಸೆಟ್ಸ್ ಮೆಥಡ್ ಅಂತಾರೆ. yield ವ್ಯಾಲ್ಯೂ ಇನ್ನೊಂದು ಇದರ ಫಾರ್ಮುಲಾ ನೋಡ್ರಿ. ನೀವು ಪೇರ್ ವ್ಯಾಲ್ಯೂ ಪಾಯಿಂಟ್ ಔಟ್ ಮಾಡಬೇಕಂತಂದ್ರೆ ಯಾವಾಗಲೂ ಏನು ಮಾಡಬೇಕು? ನಿಮ್ಗೆ ನೆಟ್ ವ್ಯಾಲ್ಯೂ ಬೇಕು. ಓಕೆ, ನೆಟ್ ವ್ಯಾಲ್ಯೂ ಅಂದ್ರೆ ನೆಟ್ ಅಸೆಟ್ಸ್ನ ಪಾಯಿಂಟ್ ಔಟ್ ಮಾಡಬೇಕು, ನೆಟ್ ವ್ಯಾಲ್ಯೂ. ನೆಕ್ಸ್ಟ್ ಪ್ಲಸ್ yield ವ್ಯಾಲ್ಯೂ ಅಂತ ಬೇಕು. ಓಕೆ, yield ವ್ಯಾಲ್ಯೂ ಕೂಡ ಬೇಕು. yield ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡಿದಾಗ ಪೇರ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಸೊ ಈ ಥರ ಪ್ರಾಬ್ಲಮ್ ಇದೆ. ಸಿಂಪಲ್ ಪ್ರಾಬ್ಲಮ್ ರೀ, ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದೆಲ್ಲ ಪ್ರಾಬ್ಲಮ್ನ ಇನ್ಫಾರ್ಮೇಷನ್ ಆಯಿತು. ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ ಪ್ರಾಬ್ಲಮನ್ನು ನೋಡೋಣ. ಇವಾಗ
ಜಸ್ಟ್ ನೋಡ್ರಿ ಫಸ್ಟ್ ಹೆಡ್ಡಿಂಗ್ ಕೊಡ್ರಿಂದ ಇಲ್ಲಿ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಬೇಕು. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಶೇರ್ಸನ್ನು ನಾವು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡತ್ತು. ಅಂದರೆ ನಮಗೇನು ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಅಥವಾ ನೆಟ್ ಅಸೆಟ್ಸ್ ಮೆಥಡ್ ರೀ. ಆ ನಂತರ ಈಲ್ಡ್ ಮೆಥಡ್, ನೆಕ್ಸ್ಟ್ ಒನ್ ಪೇರ್ ವ್ಯಾಲ್ಯೂ ಮೆಥಡ್ ಕ್ಯಾಲ್ಕುಲೇಟ್ ಮಾಡೋದು ಹೇಳಿದ್ದಾರೆ. ಓಕೆ, ಸೊ ಇವಾಗ ಫಸ್ಟ್ ಪಾಯಿಂಟ್ ತೋರಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಅಥವಾ ಇಂಟ್ರೆನ್ಸಿಕ್ ಮೆಥಡ್ ಆರ್ ನೆಟ್ ಅಸೆಟ್ಸ್ ಮೆಥಡ್ ಅಂತೇಳಿ ಹೆಡ್ಡಿಂಗ್ ಕೊಡ್ರಿ. ಹೆಡ್ಡಿಂಗ್ ಕೊಟ್ಟ ನಂತರ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ನೆಟ್ ಅಸೆಟ್ಸ್ ಮೆಥಡ್ದಾಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬೇಕು. ಓಕೆ, ಇದು ಫಾರ್ಮುಲಾ ನೋಡ್ರಿ, ಈ ಫಾರ್ಮುಲಾ ಬೇಕು ನಮ್ಗೆ. ಯಾವುದು? ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಹಾಗಾದರೆ ನಮಗೆ ಏನು ಬೇಕು ರೀ? ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬೇಕು. ಫಸ್ಟ್ ನಾವು ಇದನ್ನು ಪಾಯಿಂಟ್ ಔಟ್ ಮಾಡಬೇಕು. ಸೊ ಇದಕ್ಕೆ ಏನು ಮಾಡಿರಿ, ಫಸ್ಟ್ ಇಲ್ಲಿ ಹೆಡ್ಡಿಂಗ್ ಕೊಡ್ರಿ, ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹಾಕ್ರಿ. ಓಕೆ, ಸೊ ಇದನ್ನು ಹೆಡ್ಡಿಂಗ್ ಕೊಡ್ಬೇಕು ನೀವು, ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, ಒಂದು ಹೆಡ್ಡಿಂಗ್ ಕೊಡ್ರಿ, ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಮೆನ್ಷನ್ ಮಾಡಿದ ನಂತರ ಪರ್ಟಿಕ್ಯುಲರ್ಸ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ. ಒಂದು ಸೈಡ ಪರ್ಟಿಕ್ಯುಲರ್ಸ, ಒಂದು ಸೈಡ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಿದ ನಂತರ ಏನು ಮಾಡಿರಿ, ಟೋಟಲ್ ಅಸೆಟ್ಸ್ಗಳನ್ನ ತೆಗೆದುಕೊಳ್ಬೇಕು. ನಿಮ್ಗೆ ಫಾರ್ಮ್ಯಾಟ್ ನೋಡಿದ್ರೆ ನೀವು ಹಿಂದಿನ ಕ್ಲಾಸಲ್ಲಿ ನೋಡಿರಿ, ಡೈರೆಕ್ಟಾಗಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡತ್ತೀನಿ. ಹಿಂದಿನ ಕ್ಲಾಸಲ್ಲಿ ಫಾರ್ಮ್ಯಾಟ್ ನೋಡಿರಿ. ಅಸೆಟ್ಸ್ಗಳದಾಗ ಇಲ್ಲಿ ಏನು ಹೇಳ್ತಾರೆ, ಟೋಟಲ್ ಅಸೆಟ್ಸ್ ಆ್ಯಸ್ ಪರ್ ನೀವು ಮಾರ್ಕೆಟ್ ವ್ಯಾಲ್ಯೂನ ತೆಗೆದುಕೊಳ್ಬೇಕು. ಓಕೆ, ಸೊ ಅಸೆಟ್ಸ್ದಾಗ ನೋಡಿರಿ, ಟೋಟಲ್ ಅಸೆಟ್ಸ್ಗಳು ಯಾವುದು ಅಂದ್ರೆ ಫಸ್ಟ್ ಏನು ಮಾಡಬೇಕು, ಯಾವಾಗಲೂ ಇದನ್ನು ಅಬ್ಸರ್ವ್ ಮಾಡಬೇಕು. ಅಂದರೆ ಅಡಿಷ್ನಲ್ ಇನ್ಫಾರ್ಮೇಷನ್ ನೋಡಬೇಕು, ನಂತರ ನೋಟ್ಸ್ ಟು ಅಕೌಂಟ್ಸ್ ನೋಡಬೇಕು, ನಂತರ ಏನು ಮಾಡಬೇಕು, ಫಾರ್ಮ್ಯಾಟ್ ನೋಡಬೇಕು. ಓಕೆ, ಅಡಿಷ್ನಲ್ ಇನ್ಫಾರ್ಮೇಷನ್ದಾಗ ಮಾರ್ಕೆಟ್ ವ್ಯಾಲ್ಯೂದಾಗ ಯಾವ್ಯಾವ ಅಸೆಟ್ಸ್ಗಳು ಕೊಟ್ಟಾರ ನೋಡಿರಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ರೀ ವ್ಯಾಲ್ಯೂ ಮಾಡಿದಾರೆ 3 ಲ್ಯಾಕ್ ರುಪೀಸ್. ಸೊ ಏನು ಮಾಡಿರಿ, ಇದನ್ನ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ 3 ಲ್ಯಾಕ್ ಅಂತೇಳಿ ತೆಗೆದುಕೊಳ್ರಿ. ಇದಕ್ಕೆ ಫಾರ್ಮ್ಯಾಟ್ ಹಾಕಿರಿ, ಪರ್ಟಿಕ್ಯುಲರ್ಸ ಅಮೌಂಟ್ ಅದು ಫಾರ್ಮ್ಯಾಟ್ ಹಾಕಿ ಪರ್ಟಿಕ್ಯುಲರ್ಸ ಬರ್ಕೋತವ್ರಿ. ಟೋಟಲ್ ಅಸೆಟ್ಸ್ ಮಾಡಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 ಲ್ಯಾಕ್ ರುಪೀಸ್. ಓಕೆ, ನೆಕ್ಸ್ಟ್ ಒನ್ ಗುಡ್ ವಿಲ್ ಎಷ್ಟು ಕೊಟ್ಟಾರೆ, 3,50,000. ಓಕೆ, ಗುಡ್ ವಿಲ್ 3,50,000 ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದಾರೆ ನೋಡಿರಿ, ಮಷಿನರಿ 2,20,000. ಸೊ ಯು ಹ್ಯಾವ್ ಟು ಮೆನ್ಷನ್ ಮಷಿನರಿ 2,20,000 ಅಂತ ಮೆನ್ಷನ್ ಮಾಡಬೇಕು. ನಂತರ ನೋಡಿರಿ, ಇದು ಎಲ್ಲಿ ಪ್ಯಾರಾಗ್ರಾಫ್ ಇದೇನು ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ ಅಲ್ರಿ, ಸೊ ಇಲ್ಲಿಂದ ಇಲ್ಲಿವರೆಗೆ. ಸೊ ಇಲ್ಲಿ ಎಲ್ಲಾದರೂ ನಿಮಗೆ ಅಸೆಟ್ಸ್ದ ವ್ಯಾಲ್ಯೂ ಕಾಣ್ತೈತೆ ನೋಡಬೇಕು. ಓಕೆ, ಒಮ್ಮೊಮ್ಮೆ ಲಾಸ್ಟ್ ಲೈನ್ದಾಗ ಕೂಡ ಕೊಟ್ಟಿರ್ತಾರೆ ನೋಡಿರಿ, ಗುಡ್ ವಿಲ್ ಅದು ಕೊಟ್ಟಿರ್ತಾರೆ, ಬೇರೆ ಬೇರೆ ಅಸೆಟ್ಸ್ ಕೂಡ ಕೊಟ್ಟಿರ್ತಾರೆ. ಓಕೆ, ಇಲ್ಲೆಲ್ಲ ನೋಡಿರಿ ಎಲ್ಲೂ ಇಲ್ಲರಿ. ಸೊ ಅದಕ್ಕಾಗಿ ನೀವೇನು ಮಾಡಿರಿ, ಇನ್ನು ನೋಟ್ಸ್ ಟು ಅಕೌಂಟ್ಸ ನೋಡ್ಕೋತ ಬರಬೇಕು. ಓಕೆ, ಸೊ ಅಸೆಟ್ಸ್ಗಳ್ದ ನೋಟ್ ನಂಬರ್ ಎಷ್ಟರಿಂದ ಸ್ಟಾರ್ಟ್ ಆಕೈತೆ ನೋಡಿರಿ, ನೋಟ್ ನಂಬರ್ 4ದಿಂದ ಅಸೆಟ್ಸ್ ಎಲ್ಲ ಸ್ಟಾರ್ಟ್ ಆಕವು. ಓಕೆ, ಸೊ ಈಗ ನೋಡಿರಿ ನೋಟ್ ನಂಬರ್ 4ದಿಂದ ಈಗ ನೋಡ್ಕೋತವ್ರಿ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಆಲ್ರೆಡಿ ನಾವು ತೆಗೆದುಕೊಂಡಿದ್ದೀವಿ, ಬಿಡ್ರಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕೂಡ ತೆಗೆದುಕೊಂಡಿದ್ದೀವಿ. ನೆಕ್ಸ್ಟ್ ಗುಡ್ ವಿಲ್ ಕೂಡ ತೆಗೆದುಕೊಂಡಿದ್ದೀವಿ. ಸೊ ಇನ್ನು ಯಾವ ತೆಗೆದುಕೊಂಡಿಲ್ಲ ಅದನ್ನಷ್ಟ ನಾವು ಮೆನ್ಷನ್ ಮಾಡ್ಕೊ. ಸ್ಟಾಕ್ ತೆಗೆದುಕೊಳ್ರಿ 1 ಲ್ಯಾಕ್. ನೆಕ್ಸ್ಟ್ ಡೆಟರ್ಸ್ ತೆಗೆದುಕೊಳ್ರಿ 1,60,000. ನೆಕ್ಸ್ಟ್ ಒನ್ ಕ್ಯಾಶ್ ಅಟ್ ಬ್ಯಾಂಕ್ ಕೂಡ ತೆಗೆದುಕೊಳ್ರಿ 1,20,000. ಸೊ ಏನು ಮಾಡೋದ, ಸ್ಟಾಕ್ ತೆಗೆದುಕೊಳ್ರಿ 1 ಲ್ಯಾಕ್ ರುಪೀಸ್. ಇಲ್ಲಿ ನೋಡ್ರಿ, ಇದು ನೋಟ್ಸ್ ಟು ಅಕೌಂಟ್ಸ್ದಾಗ ಸ್ಟಾಕ್ 1 ಲ್ಯಾಕ್ ರುಪೀಸ್. ಓಕೆ, ನೆಕ್ಸ್ಟ್ ಒನ್ ಡೆಟರ್ಸ್ 1,60,000. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ, ಡೆಟರ್ಸ್ 1,60,000. ಓಕೆ, ನೆಕ್ಸ್ಟ್ ನೋಡಿರಿ ಕ್ಯಾಶ್ ಅಟ್ ಬ್ಯಾಂಕ ಇವೆಲ್ಲ ಬುಕ್ ವ್ಯಾಲ್ಯೂನ ರೀ. ಓಕೆ, 1,20,000. ಇಲ್ಲಿ ನೋಡ್ಬೋದು ನೀವು ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ ನೋಡಿರಿ, ಕ್ಯಾಶ್ ಅಟ್ ಬ್ಯಾಂಕ 1,20,000 ಇದೆ. ಸೊ ಮತ್ತೆ ಎಲ್ಲಿ ಅಸೆಟ್ಸ್ ಕಾಣ್ತಾವ್ರಿ ನಮ್ಗೆ, ಎಲ್ಲೂ ಇಲ್ಲರಿ. ನೆಕ್ಸ್ಟ್ ಈ ಫಾರ್ಮ್ಯಾಟ್ದಾಗ ಕೂಡ ಅಸೆಟ್ಸ್ಗಳು ಯಾವ ಉಳಿದಿಲ್ಲ. ಓಕೆ, ಸೊ ಈ ಥರ ನೋಡಿ ಏನು ಮಾಡ್ಬೇಕು ನೀವು, ಟೋಟಲ್ ಅಸೆಟ್ಸ್ಗಳು ಏನೇನು ಬರ್ತಾವಲ್ಲ ಅದನ್ನೆಲ್ಲ ತೆಗೆದುಕೊಳ್ಬೇಕು. ಅದು ಫಿಕ್ಸ್ಡ್ ಅಸೆಟ್ಸ್ ಇರ್ಬೋದು, ಫಿಕ್ಸ್ಡ್ ಅಸೆಟ್ಸ್ದಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಆಗಿರ್ಬೋದು, ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿರ್ಬೋದು. ಓಕೆ, ಕರೆಂಟ್ ಅಸೆಟ್ಸ್ ಕೂಡ ತೆಗೆದುಕೊಳ್ರಿ. ಓಕೆ, ಸೊ ಈ ಥರ ನೀವು ತೆಗೆದುಕೊಳ್ಬೇಕು. ನಾನ್ ಕರೆಂಟ್ ಅಸೆಟ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಅದನ್ನು ಕೂಡ ತೆಗೆದುಕೊಳ್ಬೋದು ನೀವು. ಸೊ ಎಷ್ಟು ಬರುತ್ತೆ, 1,25,000 ಬರುತ್ತೆ. 3 ಲ್ಯಾಕ. ಸೊ ಇವನ್ನೆಲ್ಲ ಆ್ಯಡ್ ಮಾಡಿರಿ, 3 ಲ್ಯಾಕ್ ರುಪೀಸ್, 3,50,000, 2,20,000, 1 ಲ್ಯಾಕ್ ರುಪೀಸ್, 1,60,000, ನೆಕ್ಸ್ಟ್ 1,20,000, ಟೋಟಲ್ 12,50,000 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಲೆಸ್ ಏನು ಮಾಡಿರಿ, ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಆರ್ ಔಟ್ಸೈಡ್ ಲಯಬಿಲಿಟೀಸ ಲೆಸ್ ಮಾಡಬೇಕು. ಓಕೆ,
ಎಕ್ಸ್ಟರ್ನಲ್ ಲ್ಯಾಬಿಲಿಟೀಸ್ ಆರ್ ಔಟ್ಸೈಡ್ ಲ್ಯಾಬಿಲಿಟಿ. ಸೊ ನೀವು ಯಾವಾಗಲೂ ಏನು ಮಾಡಿರಿ, ನೋಟ್ ನಂಬರ್ 1 ಮತ್ತು 2 ಅಷ್ಟೇನು ಇನ್ಫಾರ್ಮೇಷನ್ ಇರೋದಿಲ್ಲ ರೀ, ಇಲ್ಲಿ ಇನ್ನು ಬಿಡಬೇಕು ನೀವು. ಓಕೆ, ನಾವು ಜನರಲ್ ರಿಸರ್ವ್ ತೆಗೆದುಕೊಳ್ಳೋದಲ್ಲ ರೀ, ಪ್ರಾಫಿಟ್ ಆ್ಯಂಡ್ ಲಾಸು ತೆಗೆದುಕೊಳ್ಳೋದಲ್ಲ ರೀ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸು ತೆಗೆದುಕೊಳ್ಳೋದು. ಓಕೆ, ಏನು ತೆಗೆದುಕೊಳ್ತೀವಿ ರೀ? ಎಕ್ಸ್ಟರ್ನಲ್ ಲ್ಯಾಬಿಲಿಟಿ ಅಂದ್ರೆ ಇವನ್ ನೋಡಿರಿ, ಸನ್ರಿ ಕ್ರೆಡಿಟರ್ಸ್. ಓಕೆ, ಎಕ್ಸ್ಟರ್ನಲ್ ಲ್ಯಾಬಿಲಿಟಿ 3,76,000 ಇದನ್ನು ನಾವು ತೆಗೆದುಕೊಳ್ಬೇಕು. ಓಕೆ, ಸನ್ರಿ ಕ್ರೆಡಿಟರ್ಸ್ 3,76,000. ಮತ್ತು ಯಾವ ಲ್ಯಾಬಿಲಿಟೀಸ್ ಅದ ನೋಡ್ರಿ. ಓಕೆ, ಇಲ್ಲಿ ಸನ್ರಿ ಕ್ರೆಡಿಟರ್ಸ್ ಅಷ್ಟೇ ಇದೆ ರೀ. ಮತ್ತು ನೋಡ್ರಿ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಇದೆ, ಅಸೆಟ್ಸ್ಗಳು ಬಂದು. ಓಕೆ, ಇಲ್ಲಿ ನೀವು ನೋಡ್ಬೋದು. ಮತ್ತು ಫಾರ್ಮ್ಯಾಟ್ದಾಗ ಕೂಡ ನೋಡ್ರಿ. ಓಕೆ, ನೋಟ್ ನಂಬರ್ 1 ನೋಟ್ ನಂಬರ್ 2ದಲ್ಲಿ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ. ಓಕೆ, ಸೊ ಎಕ್ಸ್ಟರ್ನಲ್ ಲ್ಯಾಬಿಲಿಟಿ ಇರೋದ ನೋಟ್ ನಂಬರ್ 3ದಲ್ಲಿ ಇದೆ ಅಷ್ಟೇ, ಸನ್ರಿ ಕ್ರೆಡಿಟರ್ಸ್ ಅಷ್ಟೇ ಇದೆ. ಓಕೆ, ಆಲ್ರೆಡಿ ನಾವು ತೆಗೆದುಕೊಂಡಿದ್ದೀವಿ ಸನ್ರಿ ಕ್ರೆಡಿಟರ್ಸ. ಮತ್ತು ಯಾವುದೂ ಇಲ್ಲ ನೋಡ್ರಿ. ಓಕೆ, ಯಾವುದೂ ಇಲ್ಲ ರೀ ಲ್ಯಾಬಿಲಿಟೀಸಾಗ. ಓಕೆ, ಸೊ ಏನು ಮಾಡಿರಿ, ಜಸ್ಟ್ ಈಗ ಏನು ಮಾಡಬೇಕು, ಲ್ಯಾಬಿಲಿಟೀಸ್ ಎಷ್ಟು ತೆಗೆದುಕೊಂಡಿದ್ರೆ ಎಕ್ಸ್ಟರ್ನಲ್ ಲ್ಯಾಬಿಲಿಟಿ 3,76,000, 12,50,000ದಲ್ಲಿ 3,76,000 ಮೈನಸ್ ಮಾಡಿದಾಗ 8,74,000 ರೂಪೀಸ್ ಬರುತ್ತೆ. ಸೊ ಇದಕ್ಕೆ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, ಸೊ ಇದನ್ನು ಎಂಟೈರ್ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಯಾವ ಥರ ಫಾರ್ಮ್ಯಾಟ್ ಇರುತ್ತೆ, ಯಾವ ಥರ ಸಾಲ್ವ್ ಮಾಡಬೇಕು ಅಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಒನ್ಸ್ ಅಗೇನ್ ಇನ್ನೂ ಯಾರು ಅದನ್ನ ಕ್ಲಾಸ್ಗಳು ನೋಡಿಲ್ಲ ಅಂದ್ರೆ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಆ ಕ್ಲಾಸ್ಗಳದೆಲ್ಲ ಲಿಂಕ್ ಇದೆ. ಫಸ್ಟ್ ಆ ಕ್ಲಾಸ್ಗಳು ನೋಡಿರಿ, ನಂತರ ಇವು ಕ್ಲಾಸ್ ನೋಡಿರಿ, ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೇನು ಮಾಡಬೇಕು, ಈ ಫಾರ್ಮುಲಾ ಹಾಕಬೇಕು. ಸೊ ಇಲ್ಲಿ ಬರ್ತಿಲ್ಲ ರೀ, ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ, 8,74,000. ಓಕೆ, ಸೊ ಏನು ಮಾಡಬೇಕು, ವ್ಯಾಲ್ಯೂ ಆಫ್ ಪರ್ ಶೇರ್ ಈಕ್ವಲ್ ಟು ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂತ ಮೆನ್ಷನ್ ಮಾಡಿರಿ. ಎಷ್ಟಿದೆ ರೀ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ? 8,74,000 ರೂಪೀಸ್ ಇದೆ. 8,74,000 ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ ನೀವು ಯಾವುದೋ ಕಾರಣಕ್ಕೂ ತೆಗೆದುಕೊಳ್ಳಬಾರ್ದು ರೀ. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಯಾವಾಗಲೂ ನೋಟ್ ನಂಬರ್ 1ದಾಗ ಅಬ್ಸರ್ವ್ ಮಾಡಿರಿ. 40,000 ಇಕ್ವಿಟಿ ಶೇರ್ಸ್ ಹೇಳಿದ್ದಾರೆ. ಓಕೆ, ಇಕ್ವಿಟಿ ಶೇರ್ಸ 40,000 ಮೆನ್ಷನ್ ಮಾಡಬೇಕು ನೀವು. ಓಕೆ, ಈಗ 8,74,000 ಡಿವೈಡೆಡ್ ಬೈ 40,000 ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ. ಎಷ್ಟು ವ್ಯಾಲ್ಯೂ ಬರುತ್ತೆ? 218 ಪರ್ ಶೇರ್ ಅಂತೇಳಿ ಒಂದು ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಇವಾಗ ನೆಟ್ ಅಸೆಟ್ಸ್ ಮೆಥಡ್ ನಾವು ಪಾಯಿಂಟ್ ಔಟ್ ಮಾಡಿದಾಯಿತು. ಓಕೆ, ಅದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್. ನೆಕ್ಸ್ಟ್ 18 ಕೊಡ್ರಿ, ಈಲ್ಡ್ ಮೆಥಡ್ ಅಂತೇಳಿ ಮೆನ್ಷನ್ ಮಾಡಿ. ಓಕೆ, ಸೊ ಈಲ್ಡ್ ಮೆಥಡ್ ಅಂತೇಳಿ ಮೆನ್ಷನ್ ಮಾಡಿದ ನಂತರ ವೆರಿ ಸಿಂಪಲ್ ರೀ. ಒಂದು ನಿಮ್ಗೆ ಜಸ್ಟ್ ಒಂದು ಫಾರ್ಮ್ಯಾಟ್ ಹೇಳ್ತಾನೆ ನೋಡಿರಿ ಈಲ್ಡ್ ಮೆಥಡ್ದ. ಒನ್ಸ್ ಅಗೇನ್ ಅದನ್ನು ನೋಟ್ ಮಾಡ್ಕೊರಿ. ಸೊ ಫಾರ್ಮ್ಯಾಟ್ ಏನಿದೆ, ಫಾರ್ಮ್ಯಾಟ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದಷ್ಟು ಬುಕ್ದಾಗ ಕೂಡ ಕೊಟ್ಟಿದ್ದಾರೆ ಫಾರ್ಮ್ಯಾಟ್ಸ್ಗಳನ್ನ. ಓಕೆ, ಸೊ ಇಲ್ಲಿ ಈಲ್ಡ್ ಮೆಥಡ್. ಓಕೆ, ಈಲ್ಡ್ ಮೆಥಡ್ದಾಗ ಸೊ ಏನು ಮಾಡಬೇಕು, ಇಲ್ಲಿಯೂ ಕೂಡ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತೇಳಿ ಪ್ರಾಫಿಟ್ ಅವೈಲೇಬಲ್ ಅಂತೇಳಿ ಪಾಯಿಂಟ್ ಔಟ್ ಮಾಡ್ಬೇಕು. ನೀವು ಪ್ರಾಫಿಟ್ ಅವೈಲೇಬಲ್ ಮಾಡ್ಬೇಕಾದ್ರೆ ಇಲ್ಲಿ ಪ್ರಾಫಿಟ್ ತೆಗೆದುಕೊಳ್ಬೇಕು. ಓಕೆ, ಪ್ರಾಫಿಟ್ ತೆಗೆದುಕೊಳ್ರಿ. ಪ್ರಾಫಿಟ್ ಆಲ್ಮಂತ ಏನು ಮಾಡಿರಿ, ಲೆಸ್ ಟ್ಯಾಕ್ಸ್ ಮಾಡಿರಿ. ಓಕೆ, ಟ್ಯಾಕ್ಸ್ ಏನಾದರೂ ಇದ್ರೆ ಲೆಸ್ ಮಾಡಬೇಕು. ನಂತರ ಏನು ಮಾಡಿರಿ, ಟ್ಯಾಕ್ಸ್ ಲೆಸ್ ಮಾಡಿದ ನಂತರ ಲೆಸ್ ಟ್ರಾನ್ಸ್ಫರ್ ಟು. ಓಕೆ, ಲೆಸ್ ಏನು ಮಾಡಬೇಕು, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಓಕೆ, ಸೊ ಜನರಲ್ ರಿಸರ್ವ್ ಲೆಸ್ ಮಾಡಿರಿ. ನಂತರ ಲೆಸ್ ಮತ್ತೇನು ಮಾಡಬೇಕು, ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ ಮಾಡಬೇಕು. ಓಕೆ, ಕ್ಯಾಪಿಟಲ್ ಮಾಡಬಾರ್ದು ರೀ, ಪ್ರಿಫರೆನ್ಸ್ ಶೇರ್ಸ ಡಿವಿಡೆಂಡ್ ಮಾಡಿರಿ. ಓಕೆ, ಡಿವಿಡೆಂಡ್ ಮಾಡಿದ ನಂತರ ಒಂದು ಅಮೌಂಟ್ ಬರುತ್ತೆ. ಸೊ ಅದಾಗ ಏನು ರೀ, ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಮೂರು ಪಾಯಿಂಟ್ ನೆನಪಿಟ್ಕೋರಿ. ನಂತರ ಕೆಲವೊಂದಷ್ಟು ಪ್ರಾಬ್ಲಮ್ದಾಗ ಚೇಂಜಸ್ ಬರ್ತವೆ. ಓಕೆ, ಈ ಪ್ರಾಬ್ಲಮ್ ಕೂಡ ಒಂದು ಸ್ವಲ್ಪ ಚೇಂಜ್ ಇದೆ, ಅದನ್ನು ನೋಡೋಣ. ನಿಮ್ಗೆ ಹೇಳ್ತೇನೆ ನಾನು ಯಾವ ಥರ ಮಾಡ್ಬೇಕಂತೇಳಿ. ಸೊ ಈಗ ಏನು ಮಾಡಿರಿ, ಕ್ಯಾಲ್ಕುಲೇಷನ್ ಆಫ್ ಫಸ್ಟ್ ಈಲ್ಡ್ ಮೆಥಡ್ ಅಂತ ಹಾಕ್ರಿ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನಾವು ಪ್ರಾಫಿಟ್ ಅಂತ ಮೆನ್ಷನ್ ಮಾಡಿದ್ವಿ, ಪ್ರಾಫಿಟ್ ಅಂತ ಮೆನ್ಷನ್ ಮಾಡಿದ್ವಿ. ಏನು ಬೇಕು ನಮ್ಗೆ, ಪ್ರಾಫಿಟ್ ಬೇಕು. ಪ್ರಾಫಿಟ್ ಪ್ರಾಬ್ಲಮ್ದಲ್ಲಿ ಯಾವ ಥರ ಕೊಟ್ಟಿದ್ದಾರೆ ನೋಡಿರಿ, ಡೈರೆಕ್ಟಾಗಿ ಹೇಳಿದ್ದಾರೆ ನಿಮ್ಗೆ ಪ್ರಾಫಿಟ್ ಡೈರೆಕ್ಟಾಗಿ ಕೊಟ್ಟಿಲ್ಲ. ಸೊ ಅದರ ಬದಲಿ 2015-16 ಇಯರ್ದಾಗ 1,60,000 ಕೊಟ್ಟಿದ್ದಾರೆ. 2016-17 ಇಯರ್ದಾಗ 1,40,000 ಕೊಟ್ಟಿದ್ದಾರೆ. 2017-18 ಇಯರ್ದಾಗ 1,80,000 ಕೊಟ್ಟಿದ್ದಾರೆ. ಓಕೆ, ಸೊ ಈ ಥರದ್ದು ಎಲ್ಲ ಥರದ್ದು ಟೋಟಲ್ ಮಾಡಬೇಕು ನಾವು. 1,60,000
ಪ್ಲಸ್ 1,40,000 ಪ್ಲಸ್ 1,80,000. ಓಕೆ, ಸೊ ಎಲ್ಲ ಟೋಟಲ್ ಮಾಡಿ ಡಿವೈಡೆಡ್ ಬೈ ಎಷ್ಟು ಮಾಡಬೇಕು, 3 ಮಾಡಬೇಕು. 3 ಯಾಕ್ರಿ, ಇದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಇದು ಥರ್ಡ್ ಇಯರ್. ಸೊ ಹಾಗಾಗಿ 3 ಮಾಡಿ ಡಿವೈಡೆಡ್ ಬೈ. ಸೊ ಇಲ್ಲಿ ಪ್ರಾಫಿಟ್ ತೆಗೆದುಕೊಳ್ಳ್ರಿ 1,60,000, 1,40,000, 1,80,000 ಡಿವೈಡೆಡ್ ಬೈ 3 ಮಾಡಿದಾಗ ಎಷ್ಟು ಬರುತ್ತೆ, 1,60,000 ಒಂದು ವ್ಯಾಲ್ಯೂ ಬರುತ್ತೆ. ಓಕೆ, ನೆಕ್ಸ್ಟ್ ಲೆಸ್ ಏನು ಮಾಡಬೇಕ್ರಿ, ಇಲ್ಲಿ ಹೇಳಿ ನೋಡ್ರಿ, ಟ್ಯಾಕ್ಸ್ ಲೆಸ್ ಮಾಡಬೇಕು. ಓಕೆ, ಸೊ ಪ್ರಾಬ್ಲಮ್ದಲ್ಲಿ ಟ್ಯಾಕ್ಸ್ ಕೊಟ್ಟದಾರಲ್ಲ ನೋಡ್ರಿ, ಕೊಟ್ಟಿಲ್ರಿ, ಬಟ್ ಇಲ್ಲಿ ಅವರ ಹೇಳಿಬಿಟ್ಟಾರೆ ನೋಡ್ರಿ, ಇಗ್ನೋರ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ. ಈ ಪ್ರಾಬ್ಲಮ್ದಾಗ ಅಷ್ಟೇ ಇನ್ಕಮ್ ಟ್ಯಾಕ್ಸ್ ಇಗ್ನೋರ್ ಮಾಡ್ಬೇಕ್ರಿ ನೀವು. ಬೇರೆ ಪ್ರಾಬ್ಲಮ್ದಾಗ ಹೇಳಿಲ್ಲ ಅಂದ್ರೆ ಟ್ಯಾಕ್ಸ್ ವ್ಯಾಲ್ಯೂ ತೆಗೆದುಕೊಳ್ಬೇಕು. ಓಕೆ, ಈ ಪ್ರಾಬ್ಲಮ್ದಾಗ ಹೇಳಿದ್ದಾರೆ ಟ್ಯಾಕ್ಸ್ ಅನ್ನೋದ ಇಗ್ನೋರ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ಇಗ್ನೋರ್ ಮಾಡು ಅಂತ ಹೇಳಿದರೆ ಮತ್ತು ಎಲ್ಲಿಯೂ ಕೂಡ ಅವರ ಟ್ಯಾಕ್ಸ್ ಕೂಡ ಕೊಟ್ಟಿಲ್ಲ. ಓಕೆ, ಸೊ ಏನು ಮಾಡಿರಿ, ಡೈರೆಕ್ಟಾಗಿ ಈ ಸ್ಟೆಪ್ ಇದೆ ನೋಡಿರಿ, ಟ್ಯಾಕ್ಸ್ ನಿಲ್ಲಿದೆ. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಇಲ್ಲಿ ನೋಡಿರಿ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಮಾಡಬೇಕು. ಓಕೆ, ಲೆಸ್ ಏನು ಮಾಡಬೇಕು, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಟ್ರಾನ್ಸ್ಫರಿಂಗ್ 20% ಆಫ್ ದ ಪ್ರಾಫಿಟ್ ಟು ಜನರಲ್ ರಿಸರ್ವ್ ಅಂತ ಹೇಳಿದ್ದಾರೆ ನೋಡಿ. ಓಕೆ, ಸೊ ಅದರ 20% ಪ್ರಾಫಿಟ್ ಏನು ಮೇಲೆ ಬಂದಿದೆಯಲ್ಲ, ಸೊ ಅದನ್ನು ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಬಂದಿದೆ ನೋಡಿ, 1,60,000 ಇಂಟು 20 ಡಿವೈಡೆಡ್ ಬೈ 100 ಮಾಡಿದಾಗ 32,000 ಬರುತ್ತೆ. ಓಕೆ, ಸೊ ಇದನ್ನು ಯಾವ ಥರ ಮಾಡಬೇಕು, 1,60,000 ಇಂಟು 20 ಡಿವೈಡೆಡ್ ಬೈ 100 ಮಾಡಿದಾಗ 32,000 ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಿರಿ, ಪ್ರಿಫರೆನ್ಸ್ ಡಿವಿಡೆಂಡ್ ಲೆಸ್ ಮಾಡಬೇಕು. ಪ್ರಾಬ್ಲಮ್ದಾಗ ಪ್ರಿಫರೆನ್ಸ್ ಡಿವಿಡೆಂಡ್ ಐತಿಲ್ಲ ನೋಡಿರಿ, ಪ್ರಿಫರೆನ್ಸ್ ಶೇರ್ಸ್ ಇಲ್ಲ ಅಂದ್ರೆ ಡಿವಿಡೆಂಡ್ ಕೂಡ ಇಲ್ಲ. ಓಕೆ, ನೋಡಿರಿ, ಅಬ್ಸರ್ವ್ ಮಾಡಿರಿ, ಈಕ್ವಿಟಿ ಶೇರ್ಸ್ ಅಷ್ಟೇ ಇದೆ, ಪ್ರಿಫರೆನ್ಸ್ ಶೇರ್ಸ್ ಯಾವುದೂ ಇಲ್ಲ. ಪ್ರಿಫರೆನ್ಸ್ ಶೇರ್ಸ್ ಇಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ಓಕೆ, ಸೊ ಅದರ ಡಿವಿಡೆಂಡ್ ಕೂಡ ನಿಲ್ಲ ಆಯಿತು. ಸೊ ಫೈನಲ್ ವ್ಯಾಲ್ಯೂ ಒಂದು ಉಳಿತೆ 1,60,000ದಲ್ಲಿ ಎಷ್ಟು, 32,000 ಲೆಸ್ ಮಾಡಿರಿ 1,28,000 ಬರುತ್ತೆ. ಓಕೆ, 1,28,000. ಸೊ ಇದಕ್ಕೆ ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತೇಳಿ ಹೆಡ್ಡಿಂಗ್ ಕೊಡಬೇಕು, ಒಂದು ನೇಮ್ ಕೊಡಬೇಕು. ಓಕೆ, ಸೊ ಗೊತ್ತಾಯ್ತಲ್ಲ. ಸೊ ಇನ್ನು ನಾನು ಕೆಲವೊಂದಷ್ಟು ಕ್ಲಾಸನ್ನು ಕೂಡ ಈಲ್ಡ್ ಮೆಥಡ್ ಮೇಲೆ ನೆಕ್ಸ್ಟ್ ಕ್ಲಾಸನ್ನು ಕೂಡ ಮಾಡ್ತೇನೆ. ಈಲ್ಡ್ ಮೆಥಡ್ ಕೂಡ ನೀವು ನೋಡ್ಬೋದು, ಆಲ್ರೆಡಿ ಈಗೂ ಕೂಡ ನಮ್ಮ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ ನೋಡಿರಿ. ಓಕೆ, ಸೊ ನೆಕ್ಸ್ಟ್ ಇನ್ನು ಏನು ಮಾಡಬೇಕು, ಇದಕ್ಕೂ ಫಾರ್ಮ್ಯಾಟ್ ಹಾಕಿ ಬರಿಬೇಕು ನೀವು. ಆ್ಯಕ್ಚುಲಿ ನಾನು ಇಲ್ಲಿ ಹಂಗೆ ಬರೆದಿದ್ದೀನಿ, ಪರ್ಟಿಕ್ಯುಲರ್ಸ್ ಅಮೌಂಟ್ ಅದು ಫಾರ್ಮ್ಯಾಟ್ ಹಾಕ್ರಿ. ಈ ಥರ ನೀವು ಇದೊಂದು ಚಾರ್ಟ್ ಏನಿದೆ ಅಲ್ಲ, ಈ ಥರ ಮೆನ್ಷನ್ ಮಾಡ್ಕೊತ ಹೋಗ್ಬೇಕು. ಫಸ್ಟ್ ಪ್ರಾಫಿಟ್ ತೆಗೆದುಕೊಳ್ರಿ, ಪ್ರಾಫಿಟ್ದಾಗ ಲೆಸ್ ಟ್ಯಾಕ್ಸ್ ಮಾಡಿರಿ. ಈ ಪ್ರಾಬ್ಲಮ್ದಾಗ ಟ್ಯಾಕ್ಸ್ ಇಗ್ನೋರ್ ಮಾಡಿದಾರೆ, ಬಿಟ್ಟು ಬಿಡ್ರಿ. ಲೆಸ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಮಾಡಬೇಕು. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ ಮಾಡಬೇಕು. ಓಕೆ, ಈ ಪ್ರಾಬ್ಲಮ್ದಾಗ ಟ್ಯಾಕ್ಸು ಇಲ್ಲರಿ, ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡು ಇಲ್ಲ. ಸೊ ಫೈನಲ್ ವ್ಯಾಲ್ಯೂ ಎಷ್ಟು ಉಳಿದಿದೆ, 1,28,000 ಉಳಿದಿದೆ. ಸೊ ನೆಕ್ಸ್ಟ್ ಈ ಥರ ಫಾರ್ಮುಲಾ ನೋಡ್ರಿ, ಯಾವುದ್ರಿ, ಈಲ್ಡ್ ಮೆಥಡ್ ಫಾರ್ಮುಲಾ, ಕ್ಯಾಲ್ಕುಲೇಷನ್ ಆಫ್ ಅಕ್ಸೆಪ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಅಂತ ಹೆಡ್ಡಿಂಗ್ ಕೊಡ್ರಿ. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ ಇಂಟು 100 ಡಿವೈಡೆಡ್ ಬೈ ಈಕ್ವಿಟಿ ಕ್ಯಾಪಿಟಲ್ ಅಂತೇಳಿ ಮೆನ್ಷನ್ ಮಾಡಬೇಕು. ಪ್ರಾಫಿಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ, 1,28,000. ಈಲ್ಡ್ ವ್ಯಾಲ್ಯೂದಾಗ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಿ 1,28,000. ಓಕೆ, ಇಂಟು 100 ಅನ್ಕ ಇನ್ಬಿಲ್ಟ್ ಇರಬೇಕು ರೀ, ಡಿವೈಡೆಡ್ ಬೈ ಈಕ್ವಿಟಿ ಕ್ಯಾಪಿಟಲ್ ತೆಗೆದುಕೊಡ್ರಿ. ಕ್ಯಾಪಿಟಲ್ ಎಲ್ಲಿರುತ್ತೆ ನೋಡಿರಿ, ಪ್ರಾಬ್ಲಮ್ದಲ್ಲಿ ಈಕ್ವಿಟಿ ಕ್ಯಾಪಿಟಲ್ 4 lakh rupees ಅಂತ ಕೊಟ್ಟಿದ್ದಾರೆ ನೋಡಿರಿ. ನೋಟ್ ನಂಬರ್ 1ದಾಗ ನೀವು ನೋಡ್ಕೋತ ಹೋಗ್ಬೇಕಿಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ಫಾರ್ಮೇಷನ್ ಇದೆ. ಸೊ ಏನು ಮಾಡಿರಿ, ಡೈರೆಕ್ಟಾಗಿ ಮೆನ್ಷನ್ ಮಾಡಿರಿ 4 lakh rupees ಅಂದರೆ 1,28,000 ಪ್ರಾಫಿಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಂಟು 100 ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ರೀ, 4 lakh rupees ಅಂದರೆ ಒಂದು ವ್ಯಾಲ್ಯೂ ಬರುತ್ತೆ 32% ಬರುತ್ತೆ. ಓಕೆ, ಸೊ ಇದಾದ ಮತ್ತು ಈಲ್ಡ್ ಮೆಥಡ್ದ ಫೈನಲ್ ಫಾರ್ಮುಲಾ ಇದೆ ಏನಂದ್ರೆ, ಈಲ್ಡ್ ಪರ್ ಶೇರ್ ಅಂದರೆ ಈಲ್ಡ್ ವ್ಯಾಲ್ಯೂ ಪರ್ ಶೇರ್ ಮಾಡಬೇಕಾದ್ರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಬೇಕು. ನೆಕ್ಸ್ಟ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ಸ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ ಅನ್ನುತ್ತಾರೆ, ಇದಕ್ಕೆ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್. ಓಕೆ, ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ ಮತ್ತು ರಿಟರ್ನ್ ಕೂಡ ಅಂತಾರೆ. ಓಕೆ, ಸೊ ಇವಾಗ ಏನು ಪಾಯಿಂಟ್ ಔಟ್ ಮಾಡಿದ್ರಿ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಎಷ್ಟು ಬಂದಿದೆ, 32% ಬಂದಿದೆ. ಓಕೆ, ಸೊ 32% ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್. ಸೊ ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಅಂದ್ರೆ ಪ್ರತಿಯೊಂದು ಶೇರ್ಸಿಗೆ ಎಷ್ಟು ರುಪೀಸ್ ಕೊಟ್ಟಿದ್ದಾನೆ ನೋಡ್ರಿ. ಇಲ್ಲಿ ನೋಡ್ರಿ 4,000 ಈಕ್ವಿಟಿ ಶೇರ್ಸ್ ಅದಾವ್ರಿ. ಆಫ್ ರುಪೀಸ್ ಎಷ್ಟಿದೆ, 100 ಈಚ್ ಪುಲ್ಲಿ ಅಂತ ಹೇಳಿದಾರೆ, ಅಂದ್ರೆ 100 ಪರ್ ಶೇರ್ ಅಂತ ಹೇಳಿದಾನೆ. ಓಕೆ, ಸೊ ಏನು ಮಾಡ್ಬೇಕು ನೀವು, ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್
ಎಷ್ಟು ತೆಗೆದುಕೊಳ್ಬೇಕು 100 ತೆಗೆದುಕೊಳ್ಳ್ರಿ ಡಿವೈಡೆಡ್ ಬೈ ಈಕ್ವಿಟಿ ಕ್ಯಾಪಿಟಲ್ ನೋಡ್ರಿ ಈಕ್ವಿಟಿ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ದಲ್ಲಿ 4000 ಈಕ್ವಿಟಿ ಶೇರ್ಸ್ ಇಂಟು 100 ಮಾಡಿದಾಗ ಎಷ್ಟು ಬಂದಿದೆ 4 ಲ್ಯಾಕ್ ರುಪೀಸ್ ಬಂದಿದೆ 4 ಲ್ಯಾಕ್ ರುಪೀಸ್ ಓಕೆ ಸೊ ಏನು ಮಾಡ್ಬೇಕು ನೀವು 4 ಲ್ಯಾಕ್ ರುಪೀಸ್ ಸಾರಿ 4 ಲ್ಯಾಕ್ ರುಪೀಸ್ ಇದಾಯಿತು ಓಕೆ ಒಂದು ನಿಮಿಷ ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಏನು ಮಾಡಬೇಕು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಐತ್ರಿ ಸೊ ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ 1,28,000 ಇಂಟು 100 ಡಿವೈಡೆಡ್ ಬೈ ಈಕ್ವಿಟಿ ಕ್ಯಾಪಿಟಲ್ ರೇ 4 ಲ್ಯಾಕ್ ಸೊ ಅದು 32% ಬಂದಿದೆ ಸೊ ನೀವು ತೆಗೆದುಕೊಳ್ಬೇಕಾದ್ರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಎಷ್ಟಿದೆ ನೋಡಿರಿ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಇಲ್ಲಿ ಬಂದಿದೆ ನೋಡಿ ಫಾರ್ಮುಲಾದಾಗ ಕ್ಯಾಲ್ಕುಲೇಟ್ ಮಾಡಿದರೆ 32% ನೆಕ್ಸ್ಟ್ ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಎಷ್ಟಿದೆ 100 ಪರ್ ಶೇರ್ ಇದೆ ಇಲ್ಲಿ ನೀವು ನೋಡ್ಬೋದು ಒಂದು ಸೆಕೆಂಡ್ ಇದನ್ನು ಇನ್ನೊಮ್ಮೆ ರಿಪೀಟ್ ಹೇಳತ್ತೇನೆ ನಾನು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ಅದಕ್ಕಾಗಿ ರಿಪೀಟ್ ಹೇಳತ್ತೇನೆ ಸೊ ಇಲ್ಲಿ 100 ಫುಲ್ಲಿ ಪೇಡ್ ಶೇರ್ ಅಂತ ಹೇಳಿದ್ದಾರೆ ಓಕೆ ಸೊ 100 ತೆಗೆದುಕೊಳ್ಳ್ರಿ ಓಕೆ 100 ತೆಗೆದುಕೊಂಡ ನಂತರ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ ತೆಗೆದುಕೊಳ್ಬೇಕು ಓಕೆ ಸೊ ನಾನು ಮ್ಯಾನ್ಯಲ್ ಫಾರ್ಮುಲಾ ಹೇಳತ್ತೀನಿ ಇದೆ ಅದೆಲ್ಲ ಇದಾದ ಮತ್ತೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ ಅಂದರೆ ಸೊ ಇಲ್ಲಿ ನೀವು ನೋಡ್ಬೋದು ಪ್ರಾಬ್ಲಮ್ದಲ್ಲಿ ಇದಕ್ಕೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತೇಳಿ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಿಮಿಲರ್ ಟೈಪ್ ಆಫ್ ಕಂಪ್ನೀಸ್ ಅರ್ನ್ ಓಕೆ 10% ಆಫ್ ದೇರ್ ಶೇರ್ ಅಂತ ಕೊಟ್ಟಿದ್ದಾರೆ ಸೊ ಇದು ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ ಸೊ ಎಷ್ಟು ಕೊಟ್ಟಿದ್ದಾರೆ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ 10 ಅಂತ ಕೊಟ್ಟಿದ್ದಾರೆ ಅಂದ್ರೆ 32 ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ರೀ ಇಂಟು ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ 100 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ 10 ಸೊ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ ಎಷ್ಟು 320 ರುಪೀಸ್ ಬರುತ್ತೆ ಸೊ ಇದು ಈಲ್ಡ್ ಮೆಥಡ್ ಆಯಿತು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಪೇರ್ ವ್ಯಾಲ್ಯೂ ಮೆಥಡ್ ಎಲ್ಲ ಮೆಥಡನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ಹೇಳಿದ್ದಾರೆ ಹಿಂಗೆ ಹೇಳಿಲ್ಲ ಅಂದ್ರೂ ಜಸ್ಟ್ ಪೇರ್ ವ್ಯಾಲ್ಯೂ ಮೆಥಡ್ ಅಂತ ಕೊಟ್ರೂ ನೀವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಡುಹಿಡಬೇಕು ರೀ ಅಂದ್ರೆ ಪಾಯಿಂಟ್ ಔಟ್ ಮಾಡಬೇಕು ನೆಕ್ಸ್ಟ್ ಈಲ್ಡ್ ವ್ಯಾಲ್ಯೂ ಪಾಯಿಂಟ್ ಔಟ್ ಮಾಡಬೇಕು ನಂತರ ಅವು ಎರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ಪೇರ್ ವ್ಯಾಲ್ಯೂ ಸಿಕ್ಬಿಡುತ್ತೆ ಓಕೆ ಸೊ ಈಗ ಪೇರ್ ವ್ಯಾಲ್ಯೂದಾಗ ನಾವು ಜಸ್ಟ್ ಏನು ಪ್ರಾಬ್ಲಮ್ ಏನು ನೋಡಬೇಕಾಗಿಲ್ಲ ಜಸ್ಟ್ ಆನ್ಸರ್ ನೋಡ್ರಿ ಆಯಿತು ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ಲಸ್ ಈಲ್ಡ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಅಂತ ಮಾಡಬೇಕು ಓಕೆ ಸೊ ನೀವು ಎಲ್ಲ ಇವನ್ ಫಾರ್ಮುಲಾಗಳನ್ನು ಮೆನ್ಷನ್ ಮಾಡಬೇಕು ಸೊ ಅವಾಗ ಮಾತ್ರ ನಿಮ್ಗೆ ಪೂರ್ತಿಯಾಗಿ ಮಾರ್ಕ್ಸ್ ಕೊಟ್ಟು ಬಿಡ್ತಾರೆ ಓಕೆ ಪೂರ್ತಿ ಮಾರ್ಕ್ಸ್ ಕೊಡ್ತಾರೆ ಸೊ ಅದಕ್ಕಾಗಿ ಫಾರ್ಮುಲಾಗಳು ಮೆನ್ಷನ್ ಮಾಡಿ ಸೊ ಈಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ದಾಗ ಆನ್ಸರ್ ಎಷ್ಟು ಬಂದಿದೆ ನೋಡಿರಿ ಪರ್ ವ್ಯಾಲ್ಯೂ ಪರ್ ಶೇರ್ ಎಷ್ಟಿದೆ 218 ಪ್ಲಸ್ ಈಲ್ಡ್ ಮೆಥಡ್ದಾಗ ಆನ್ಸರ್ ಎಷ್ಟು ಬಂದಿದೆ ಈಲ್ಡ್ ಮೆಥಡ್ದಾಗ 320 ರುಪೀಸ್ ಬಂದಿದೆ ಓಕೆ 218 ಪ್ಲಸ್ 320 ಡಿವೈಡೆಡ್ ಬೈ 2 ಮಾಡಬೇಕು ಓಕೆ ಈ ಥರ ಮಾಡಿದಾಗ 269 ರುಪೀಸ್ ಬರುತ್ತೆ ಸೊ ಇದು ಪೇರ್ ವ್ಯಾಲ್ಯೂ ಆಯಿತು ಸೊ ಈ ಥರ ನೀವು ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ಇದೊಂದು ಪ್ರಾಬ್ಲಮ್ ರೆಫರೆನ್ಸ್ ಇಟ್ಕೊಂಡು ನೀವು ಬೇರೆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ಬೋದು ಇನ್ನೊಂದು ಕೀ ಪಾಯಿಂಟ್ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ನೀವು ನೆಕ್ಸ್ಟ್ ಆ ಥರ ಪ್ರಾಬ್ಲಮ್ ಇತ್ತಂದ್ರೆ ನಾನು ನೆಕ್ಸ್ಟ್ ಕ್ಲಾಸಾಗ ಕೂಡ ಹೇಳ್ತೀನಿ ಅದನ್ನ ಈಗ ನೋಡಿರಿ ಬ್ಯಾಡ್ ಡೆಟ್ಸ್ ಅದು ಕೊಟ್ಟಿರಿ ಅಂದ್ರೆ ಅದನ್ನು ಡೆಟರ್ಸ್ ಆಗು ಲೆಸ್ ಮಾಡಿರಿ ನೆಟ್ ಅಸೆಟ್ಸ್ ಮೆಥಡ್ದಾಗ ಇಲ್ಲಿ ಟೋಟಲ್ ಮಾಡಿ ಇಲ್ಲಿ ಕೂಡ ಲೆಸ್ ಮಾಡಬೇಕು ಓಕೆ ಅಂಥ ಪ್ರಾಬ್ಲಮ್ ಇದ್ದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಾಲ್ವ್ ಮಾಡೋಣ ಓಕೆ ಸೊ ಇದು ಪ್ರಾಬ್ಲಮ ಇಂಪಾರ್ಟೆಂಟ್ ಪ್ರಾಬ್ಲಮ್ ರೀ ಒನ್ಸ್ ಅಗೇನ ಈ ಕ್ಲಾಸ್ ನೋಡಿ ಸಾಲ್ವ್ ಮಾಡಿರಿ ಮತ್ತೊಮ್ಮೆ ಈ ಕ್ಲಾಸ್ ನೋಡಿಲ್ದ ಹಂಗೂ ಕೂಡ ಒಮ್ಮೆ ಸಾಲ್ವ್ ಮಾಡಿ ನೋಡಿರಿ ಬಟ್ ಏನಿರಬೇಕು ಪ್ರಾಕ್ಟೀಸ್ ಇರಬೇಕು ಎಲ್ಲ ಫಾರ್ಮುಲಾಗಳ ಪ್ರಾಕ್ಟೀಸ್ ಮಾಡಿರಿ 15ದಾಗೂ ಕೇಳಿದ್ದಾರೆ ಈ ಪ್ರಾಬ್ಲಮ 12ದಾಗ ಕೇಳಿದ್ದಾರೆ 17ದಾಗೂ ಕೇಳಿದ್ದಾರೆ ಓಕೆ ಸೊ ಇದೇ ಪ್ರಾಬ್ಲಮ ರೆಫರೆನ್ಸ್ ಇಟ್ಕೊಂಡು ಈ ಥರ ಪ್ರಾಬ್ಲಮ್ಸ್ ಇದ್ದರೆ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು ಓಕೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ಬೆಲ್ ಐಕಾನ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ ಪ್ಲೇಲಿಸ್ಟ್ಗೆ ಹೋಗಿ ವಿಸಿಟ್ ಮಾಡಿರಿ ಎಲ್ಲ ಕ್ಲಾಸ್ಗಳು ಕೂಡ ಅವೈಲೇಬಲ್ ಇದೆ ಕೆಲವೊಂದಷ್ಟು ಕ್ಲಾಸ್ಗಳನ್ನು ಕೂಡ ನಾನು ಈಲ್ಡ್ ಮೆಥಡ್ ಮೇಲೂ ಕೂಡ ಮಾಡಿದ್ದೇನೆ ನೋಡ್ಬೋದು ನೀವು ಈಲ್ಡ್ ಮೆಥಡಲ್ಲಿ ಕೆಲವೊಂದಷ್ಟು ಕ್ಲಾಸ್ಗಳನ್ನು ಕೂಡ ಮಾಡಿದ್ದೇನೆ ಸೊ ಅವನ್ನೆಲ್ಲ ನೀವು ನೋಡಿರಿ ಓಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್